ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು, ನೀನ್ ನಾಟಕ ನೋಡಕ್ಕಿಲ್ವಾ? ಇದು ಇಂಟ್ರೆಸ್ಟಿಂಗ್ ಅನಿಸ್ತು ಮಾವ, ಅದಕ್ಕೆ ಬಂದೆ. ಮಾವ, ನೀನ್ ಕುಸ್ತಿ ಆಡಲ್ವಾ? ಬಡವ, ನೀ ಸುಮ್ಮನಿದ್ ಬಿಡು ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಹಂಗ್ಯೋನಿ. ಆಮೇಲೆ ಕುಸ್ತಿಗೋಗಿ ನಂಗೇನಾರಾದ್ರೆ ನನ್ನ ತಂಗಿರ್ ಗತಿ ಏನೋ. ಈ ಪಂದ್ಯಾವಳಿಯಲ್ಲಿ ಮಾರಿಗುಡಿ ಶ್ರೀನಿವಾಸರು ವಿಜೇತರಾಗಿದ್ದಾರೆ. ಅಣ್ಣ ಅದೇನಣ್ಣ ಶ್ರೀನಿವಾಸ್ ಅಂತ ಸ್ಟೈಲ್ ಆಗಿ ಜಿಮ್ ಸೀನ್ ಅನ್ನೋಣ. ಆಯ್ತು ಬಿಡು ಸೀನಾ, ಜಿಮ್ ಸೀನಾ ಅಂತಾನೆ ಹೇಳೋಣ. ಸೀನಾ ಅವ್ರಿಗೆ ಸನ್ಮಾನ ಮಾಡ್ಬಂಡ್ರಣ. ಲೋಹಿತ್ ಬರಪ್ಪ. ಬಾಪ ಎರಡು ಮಾತಾಡು ಬಾಪ ಸೀನಾ. ಇದು ನನ್ನ ಗೆಲುವಲ್ಲ, ನನ್ನ ಪ್ರೀತಿಸೋದು. ಹಾಗಾಗಿ ಗೆಲುವನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ಸಿಟಿಗೆ ಹೋಗಿ ಜಿಮ್ ಓಪನ್ ಮಾಡ್ಬೇಕನ್ನೋದು ನನ್ನ ಗುರಿ. ಇಲ್ಲಿಗೆ ನಾನು ಎರಡು ಮಾತನ್ನ ಮುಗಿಸ್ತೀನಿ. ಈ ವರ್ಷದ್ದು ಪೇಪರ್ ಸಿಗ್ನೇಚರ್ ಹಾಕೊಟ್ರೆ ಕೆಲಸ ಮುಗೀತು. ಸರಿ ಆಯ್ತು, ತೊಳಿ. ಓಕೆ, ಅಮ್ಮ ಕುಂತ್ಕಳೆ. ತಮ್ಮ ಹೊಂಡಪ್ಪ. ಅಪ್ಪ ನಾನು ಹೋಗ್ತೀನಿ ಪ್ಲೀಸ್ ಅಪ್ಪ. ಸರಿ ಆಯ್ತು, ಹೊರಡು. ಅಮ್ಮ ಹತ್ತಿಮ್ಮ. ತಮ್ಮ ಹತ್ತು. ತಮ್ಮ ಮಾಸ್ತಿಗೊಬ್ಳಿಗೆ ಬಂದಿರೋ ಜನರೆಲ್ಲ ಶಾಂತಿಯಿಂದ ಕೂತ್ಕೊಳ್ಳಿ. ಸ್ವಲ್ಪ ಹೊತ್ತಲ್ಲೇ ನಾಟಕ ಶುರುವಾಯ್ತೈತೆ. ಎಂತಹ ಅಪರೂಪವಾದ ರೂಪದರ್ಶನ. ನನ್ನ ಅಂದ ನಿಮ್ಮನ್ನು ಅಷ್ಟೊಂದು ಮಂತ್ರಮುಗ್ಧಗೊಳಿಸಿದೆ ಮಹಾರಾಜ. ನಿಲ್ಸಿ 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 ನಿಲ್ಸಿ, ನಾಟಕ ನಿಲ್ಸಿ. ಸ್ವಲ್ಪ ಸೈಡಿ ಬನ್ನಿ, ಸ್ವಲ್ಪ ಸೈಡಿ ಬನ್ನಿ. ಹಲೋ ಹಲೋ, ನಮ್ಮೂರಿನ ದೊರೆ ಮಾಸ್ತಿ ಕೊಪ್ಲಿನ ಗಂಡು ಬೆಂಕಿ ಚೆಂಡು ಯುವ ನಾಯಕರು ನಾಗೇಗೌಡರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಈಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಯುವ ನಾಯಕ ನಾಗೇಗೌಡರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮ್ಯಾಕ ಹಿಂಗೆ ಇರಲಿ. ಇವತ್ತು ನಮ್ಮೂರಿನ ಉತ್ಸವಕ್ಕೆ ಮಾರಿಗುಡಿಯಿಂದ ವೀರಭದ್ರಯ್ಯನವರು ಕುಟುಂಬ ಸಮೇತರಾಗಿ ಬಂದವ್ರೆ. ವೇದಿಕೆಗೆ ದಯಮಾಡಿ ಬರಬೇಕು. ಊರಿನ ಜನಗಳಿಗೆ ಒಂದು ವಿಷಯ ಹೇಳಲೇಬೇಕು. ಈಟ್ ದಿನ
ನಾವು ವ್ಯವಹಾರದಾಗ ಪಾಲ್ದಾರರಾಗಿದ್ವಿ, ಆದ್ರೆ ಈಗ ಸಂಬಂಧ ಕುದಿಸ್ತಾ ಇದೀವಿ. ಅಂದ್ರೆ ವೀರಭದ್ರಯ್ಯನವರು ನಮ್ ಬೀಗರಾಗ್ತವ್ರೆ. ಬನ್ನಿ. ನಾಟಕ ಶುರು ಮಾಡಿ. ಬಾಬಾ ಒಳ್ಳೆ ಸೌದೆ ಒಳ್ಳೆ ತಂದಿರೋ ಕೆನೆ ಹಾಲಿದಂಗ ಅವಳಲ್ಲ ಬಾಬಾ. ನಾಟಕದೊಳಕಲ್ಲ ಸಂದಗೋಳೆ ಬಾಬಾ. ನಂಗೆ ಯಾಕೋ ಇವರಿಬ್ಬರು ಪಾರ್ಟ್ನ ನೋಡ್ತಾ ಇದ್ರೆ ಅಣ್ಣ ಅತ್ತಿಗೆನೆ ನೆನ್ಪಾಯ್ತಾರೆ ಕಣ್ರೆ. ಅಲ್ವಾ? ನಂಗೂ ಯಾಕೋ ಹಂಗೇ ಅನಿಸ್ತಾ ಇದೆ. ಅಣ್ಣ ಅತ್ತಿಗೆ ಜೋಡಿಯಾಗಿದ್ರೆ ಎಷ್ಟು ಚೆನ್ನಾಗಿರೋದು. ಶಾಕುಂತಲೆ, ಆಶ್ರಮಗಳಲ್ಲಿರುವ ತರುಲತೆಯ ಬಳ್ಳಿಗಳಂತೆ ನೀನೇಕೆ ಮೌನವಾಗಿದ್ದೀಯಾ? ಸುಂದರ ಪುರುಷನಾದ ನಿಮ್ಮನ್ನು ನೋಡುತ್ತಿದ್ದರೆ ಬಯಕೆಗಳು ಚಿಗುರೊಡೆವ ಸದ್ದಿಗೆ ನನ್ನ ಮಾತು ನಿಮಗೆ ಕೇಳಲಾರದು ಮಹಾರಾಜ. ಅಬ್ಬಬ್ಬಬ್ಬಬ್ಬಬ್ಬಾ, ಈ ಅಪೂರ್ವವಾದ ಲಾವಣ್ಯ ರಾಶಿಯನ್ನು ನೋಡಿದಾಗಲೇ ನಮಗೆ ತಿಳಿಯಿತು. ಸುರಲೋಕದ ಸೌಂದರ್ಯ ಲಹರಿ ಕಾವ್ಯ ಕನ್ನಿಕೆಯ ಅವತಾರವನ್ನೆತ್ತಿ ಭೂಮಿಗೆ ಬಂದ ಸುಗಂಧಿನಿ ಎಂದು. ನಾಲಿಗೆಯಲ್ಲಿ ಅಕ್ಷರಗಳನ್ನು ಪೋಣಿಸುತ್ತಾ ಸಿದ್ಧಪಡಿಸುತ್ತಿರುವ ಪದ ಪುಂಜಗಳ ಮಾಲಗಳನ್ನು ನನ್ನ ಕರ್ಣಗಳಿಗೆ ಅರ್ಪಿಸುತ್ತಿರುವ ನಿಮ್ಮ ಈ ಪರಿಗೆ ನಾ ಮನಸೋತಿರುವೆ ಪ್ರಭು. ಹಾಗಿದ್ದರೆ ವಿವಾಹ? ಗಾಂಧರ್ವ ವಿವಾಹ. ಅದಕ್ಕೆ ನಮ್ಮ ಸಮ್ಮತಿ ಬೇಡವೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.